ಅಕ್ರಮ ಸಂಬಂಧಕ್ಕಾಗಿ ಶುರುವಾದಂತಹ ಗಲಾಟೆ ಸಹೋದರನ ಹತ್ಯೆಯಲ್ಲಿ ಅಂತ್ಯವಾಗಿದೆ. ಅಕ್ರಮ ಸಂಬಂಧಕ್ಕಾಗಿ ತಮ್ಮನನ್ನೇ ಪಾಪಿ ಅಣ್ಣ ಕೊಂದು ಮುಗಿಸಿದ್ದಾನೆ. ತಮ್ಮನ ಪತ್ನಿ ಜೊತೆಗೆ ಅಕ್ರಮ ಸಂಬಂಧವನ್ನ ಆನಂದ್ ಹೊಂದಿರ್ತಾನೆ. ಮೃತ ಆನಂದ್ನನ್ನ ಹೇಮಾವತಿ ನಾಲೆಗೆ ತಳ್ಳಿ ಈ ವಿಚಾರ ಕೊಲೆಯಲ್ಲಿ ಅಂತ್ಯ ಆಗಿದೆ. ಹಾಸನದ ಮುಕ್ಕುಂದೂರಿನ ಹೊಸಹಳ್ಳಿ ಗ್ರಾಮದಲ್ಲಿ ಘಟನೆ ಆಗಿದೆ. 10 ವರ್ಷಗಳ ಹಿಂದೆ ಅರ್ಚಿತಾ ಎಂಬ ಆಕೆಯನ್ನ ಆನಂದ್ ಮದುವೆ ಆಗಿರ್ತಾರೆ. ಆನಂದ್ ನಿವಾಸದ ಪಕ್ಕದಲ್ಲೇ ಅಣ್ಣ ಸೋಮಶೇಖರ್ ಮನೆ ಮಾಡಿರ್ತಾರೆ. 3 ವರ್ಷಗಳ ಹಿಂದೆ ಸೋಮಶೇಖರ್ ಪತ್ನಿಯ ಸಾವಾಗುತ್ತೆ. ಅಂದಿನಿಂದ ತಮ್ಮನ ಮನೆಯಿಂದಲೇ ಊಟ ತಿಂಡಿ ಉಪಚಾರ ಎಲ್ಲವೂ ಆಗ್ತಾ ಇರುತ್ತೆ. ಈ ವೇಳೆ ನಾದಿನಿ ಜೊತೆಗೆ ಅಕ್ರಮ ಸಂಬಂಧವನ್ನ ಸೋಮಶೇಖರ್ ಹೊಂದಿರುವುದು ಗೊತ್ತಾಗುತ್ತೆ. ಆನಂದ್ಗೆ ಮದ್ಯ ಕುಡಿಸಿ ನಾಲೆಗೆ ಅಣ್ಣ ಸೋಮಶೇಖರ್ ತಳ್ಳಿದ್ದಾನೆ. ಅಂದ್ರೆ ತನ್ನ ಮನೆಹಾಳು ಕೆಲಸಕ್ಕೆ ಎಲ್ಲಿ ಮುಂದಿನ ಹಂತದಲ್ಲಿ ತಮ್ಮ ಅಡ್ಡಿ ಬರ್ತಾನೋ ಅಂತ ಹೇಳಿ ತಮ್ಮನನ್ನ ಕೊಂದು ಮುಗಿಸಿದ್ದಾನೆ. ಸದ್ಯಕ್ಕೆ ಸಂಬಂಧಿಕರ ಆಕ್ರೋಶ ಕೂಡ ಸ್ಫೋಟವಾಗಿದೆ. ಹಾಸನದಲ್ಲಿ ಆಗಿರೋದಿದು. ಇತ್ತೀಚೆಗಂತೂ ಇಂಥ ಘಟನೆಗಳು ಮೇಲಿಂದ ಮೇಲಾಗ್ತಾ ಇದೆ. ಮದುವೆಯಲ್ಲಿ ಒಂದೇ ದಾಂಪತ್ಯದಲ್ಲಿ ಒಂದೇ ಹೆಂಡತಿ ಚೀಟ್ ಮಾಡೋದು ಅಥವಾ ಗಂಡ ಚೀಟ್ ಮಾಡೋದು, ಇನ್ಯಾರೋ ಬರೋದು, ಕೊಲೆ ಆಗೋದು, ಇಂಥದ್ದೇ ಒಂದು ಕೆಟ್ಟ ಘಟನೆ ನಡೆದು ಹೋಗಿದೆ. ಇದರಲ್ಲಿ ಸಹೋದರನ ಹತ್ಯೆಯನ್ನ ಮಾಡಿದ್ದಾನೆ ಅನ್ನೋದು ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಎಷ್ಟೊತ್ತಿಗೆ ಆಗಿರೋದು ಇನ್ಸಿಡೆಂಟು, ಮತ್ತೆ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಿದಂತಹ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರಾ ಇಲ್ಲಿ ತನಕ ಪೊಲೀಸರು? ಅಂತ ನಿಜಕ್ಕೂ ಇದೊಂದು ಅಮಾನವೀಯ ಘಟನೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಅಂತ ಹೇಳಿ ತಮ್ಮನನ್ನೇ ಅಣ್ಣ ಹಾಗೂ ಏನು ಹತ್ಯೆಗೀಡಾಗಿರ್ತಕ್ಕಂಥ ಆನಂದ್ ಪತ್ನಿ ಅರ್ಚಿತಾ ಸೇರಿ ಕೊಲೆ ಮಾಡಿರ್ತಕ್ಕಂಥದ್ದು. ಕೊಲೆ ಆದ ನಂತರ ಆತ ಪತ್ನಿ ಅಕ್ರಮ ಸಂಬಂಧದಿಂದ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಬಿಂಬಿಸಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಅದಾದ ಕೆಲವು ದಿನಗಳ ನಂತರ ಏನು ಆರೋಪಿ ಸೋಮಶೇಖರ್ ಆತನೇ ಮುಂದೆ ನಿಂತು ಆನಂದನ ತಿಥಿ ಕಾರ್ಯವನ್ನು ಮಾಡಿದ. ಅದೇ ಗ್ರಾಮಸ್ಥರಿಗೆ ಕೆಲವು ವಿಚಾರಗಳು ತಿಳಿದಿದ್ರಿಂದ ಅವರು ಪೊಲೀಸಿಗೆ ಮಾಹಿತಿಯನ್ನು ನೀಡಿದ್ರು. ನಾಲೆ ನೀರನ್ನು ನಿಲ್ಲಿಸಿ ಶವವನ್ನ ಹುಡುಕಾಟವನ್ನು ನಡೆಸಿದ್ರು. ಪೊಲೀಸರು ಯಾವಾಗ ಆನಂದ ಆ ಪತ್ನಿ ಇದ್ದಾರೆ ಅರ್ಚಿತಾ ಹಾಗೂ ಸೋಮಶೇಖರ್ ಅನುಮಾನದ ನಡೆಯ ಮೇಲೆ ಆತರನ್ನ ವಿಚಾರಣೆಗೆ ಒಳಪಡಿಸಿದಾಗ ಕೊಲೆ ರಹಸ್ಯ ಬಯಲಾಗಿರ್ತಕ್ಕಂಥದ್ದು. ಆನಂದನ್ ಏನು ಕಂಠಪೂರ್ತಿ ಕುಡಿಸಿ ನಾಲೆಗೆ ತಳ್ಳಿ ಆತನೇ ಶವವನ್ನು ಹುಡುಕ್ಲಿಕ್ಕೆ ಗ್ರಾಮಸ್ಥರೊಂದಿಗೆ ಬಂದಿರ್ತಾನೆ. ಎಲ್ಲಿ ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಅಂತ ಹೇಳಿ ಆತನನ್ನ ನಾಲೆಗೆ ತಳ್ಳಿ ಕೊಲೆ ಮಾಡಿರ್ತಕ್ಕಂಥದ್ದು ತನಿಖೆ ವೇಳೆ ಬಯಲಾಗಿದೆ. ಈಗ ಅರ್ಚಿತಾ ಏನು ಸೋಮಶೇಖರ್ ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರತಕ್ಕಂಥದ್ದು. ಮಮತಾ, ಧನ್ಯವಾದ ಶ್ರೀಧರ್ ತಮ್ಮ ಮಾಹಿತಿಗಾಗಿ.